ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಅಲ್ಲೇ ಒಂದು ವಾರ ಆಯಿತು ಫ್ರೆಂಡ್ಸ್ ವಿಡಿಯೋ ಮಾಡಿ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಏನು ಗೂಡಿ ಥರ ಇದೆ ಅಂತ ನೋಡ್ಬೋದು. ಹೊಸ ಗೂಡು ಇದು. ಟಾರ್ಪಲೆಲ್ಲ ತೆಗೆದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ನೀವು, ಗೂಡಿ ಥರ ಇದೆ ಅಂದರೆ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋಣ. ಹಿಂಗೆ ನಮ್ಮ ಚೀನಿ ಜೊತೆ ಪಟ್ಟ ಮಾಡಿದೆ. ಅಲ್ಲೇ ಪಟ್ಟ ಮಾಡಿ ಒಂದು 6 ದಿವಸ ಆಯಿತು. ನೋಡ್ಬೋದು, ಅಲೆ ಇದೆಲ್ಲ ಬರ್ತಿದೆ ಪಕ್ಕ. ಏನಾದರೂ ಇಡಬೇಕು. ಬಾ 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 ಬಾ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಚೋರಿ ಬಾಕ್ಸ್ ಇಲ್ಲಿ ನೋಡ್ಬೋದು ನೀಟಾಗಿ ಅದು ಕಟ್ಬಿಟ್ಟಿದ್ದೀನಿ. ಚೋರಿ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಛತ್ರಿ ರೆಡಿಯಾಗಿದೆ, ಕಟ್ಟಬೇಕು, ಕಟ್ತೀನಿ. ಕಡಲೆಕಾಳು ಹಾಕೋಣ ಬನ್ನಿ. ಬಾ 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 ಬಾ. ಅಕ್ಕಿಗಳಿಗೆ, ಮರಿ ಮಾಡಿರೋ ಅಕ್ಕಿಗಳಿಗೆ ಕಡಲೆಕಾಳು ಕೊಡ್ರಿ. ಅಕ್ಕಿಗಳು ವೀಕ್ ಆಗ್ತವೆ, ಹಂಗಾಗಿ ವೀಕ್ ಆಗಿರ್ತವೆ. ಕಡಲೆಕಾಳು ಕೊಟ್ಟರೆ ಒಂದು ಸ್ವಲ್ಪ ವೀಕ್ ಇರೋದು ಒಂದು ಸ್ವಲ್ಪ ಇದಾಗುತ್ತೆ. ಕಡಲೆಕಾಳು ನೆನೆಸಿಡ್ಬೇಕಾದ್ರೆ ಒಂದು 2-3 ಸರಿ ತೊಳೆದಿಡಿ. ಎಲ್ಲ ಹುಳ ಆಗ್ತವೆ ಅಂತೇಳಿ ಪೌಡ್ರೆಲ್ಲ ಮಿಕ್ಸ್ ಮಾಡಿರ್ತಾರೆ. ಆ ಪೌಡ್ರು ಮಿಕ್ಸ್ ಆಗಿರೋದ್ರಿಂದ ಇದಾಗುತ್ತೆ. ಅಕ್ಕಿಗೆ ಎಫೆಕ್ಟ್ ಆಗುತ್ತೆ. ಮುಂದೆ ಕಾಯಿಲೆ ಬರೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಬಾಯ್. ಹಿಂಗೆ ನೋಡ್ಬೋದು ಅಕ್ಕಿಗಳ್ನ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.